ಯಾರು ವಿಠ್ಠಲ ಅಂತ ನಾಮಸ್ಮರಣೆಯನ್ನ ಮಾಡ್ತಾರೋ ಆಗ ಅವನ ಎಲ್ಲ ರೋಗಗಳು ಕೂಡ ವಾಸಿ ಆಗತ್ತೆ. ಅಷ್ಟು ಸನ್ನಿಧಾನ ಆ ಪರಮಾತ್ಮನ ಪೂರ್ಣ ಸನ್ನಿಧಾನ ಆ ಪಂಢರಾಪುರ ಕ್ಷೇತ್ರದಲ್ಲಿ ನೆಲೆಸಿದೆ. ಅದನ್ನೇ ದಾಸರಾಯರು ಕೂಡ ಕೊಂಡಾಡ್ತಾರೆ. ಕಟಿಯಲ್ಲಿ ಕರವಿಟ್ಟನೋ ನಮ್ಮ ಪಂಡರೀರಾಯ. ಕಟಿ ಅನ್ನೋ ಶಬ್ದಕ್ಕೆ ಸೊಂಟ ಅಂತ ಅರ್ಥ. ಸೊಂಟದಲ್ಲಿ ತನ್ನ ಕೈಯನ್ನ ಇಟ್ಟು ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನ ಮಾಡುವಂತಹ ಮಹಾನುಭಾವ ಆ ವಿಠ್ಠಲನಾಗಿದ್ದಾನೆ ಅಂತ ಸ್ತೋತ್ರವನ್ನ ಮಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ತಮ್ಮ ಸನ್ಯಾಸ ಧರ್ಮವನ್ನ ಅನುಷ್ಠಾನ ಮಾಡುತ್ತಾ ಅನೇಕ ತೀರ್ಥಕ್ಷೇತ್ರಗಳಿಗೆ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಹೀಗೆ ಸಂಚಾರವನ್ನ ಮಾಡ್ತಾ ಇಡೀ ಭರತಖಂಡದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಕ್ಷೇತ್ರ ಅದು ಪಂಢರಾಪುರ. ದಾಸರಾಯರು ಕೂಡ ಪಂಢರಾಪುರದ ವಿಠ್ಠಲನ ಬಗ್ಗೆ ಅನೇಕ ರೀತಿಯಾಗಿ ಕೊಂಡಾಡಿದ್ದನ್ನ ನಾವು ಕೇಳ್ತೇವೆ. ಅಂತ ಪಂಢರಾಪುರದ ವಿಠ್ಠಲನ ದರ್ಶನವನ್ನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪಾಂಡುರಂಗಪುರ ವಿಠ್ಠಲಮೀಕ್ಷ್ಯ ಪ್ರಸ್ಥಿತಃ ಸಕರವೀರಪುರಾಖ್ಯಂ ಪತ್ತನಂ ವಿರಚಯನ್ ಹರಿಪೂಜಾ ತತ್ರ ವಾಸಮಕರೋಚ್ಚಿರಕಾಲಂ. ಪಾಂಡುರಂಗಪುರ ವಿಠ್ಠಲಮೀಕ್ಷ್ಯ ಪಂಢರಾಪುರ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರುವಂತಹ ಯಾವ ಸರ್ವೋತ್ತಮನಾದ ವಿಠ್ಠಲ ರೂಪಿ ಪರಮಾತ್ಮನಿದ್ದಾನೋ ಅಂಥ ವಿಠ್ಠಲನ ದರ್ಶನವನ್ನ ರಾಯರು ಮಾಡಿದರು. ಅದರ ಇತಿಹಾಸವನ್ನ ನಾವೆಲ್ಲ ಕೇಳುತ್ತೇವೆ. ಪಂಢರಾಪುರ ಕ್ಷೇತ್ರದ ಬಗ್ಗೆ ಚಂದ್ರಭಾಗಾ ನದಿಯಿಂದ ಅಲಂಕೃತವಾಗಿರತಕ್ಕಂತಹ ಪಟ್ಟಣ ಈ ಪಂಢರಾಪುರ ಎನ್ನುವಂತಹ ಕ್ಷೇತ್ರ. ಯಾತಕ್ಕೋಸ್ಕರ ಇಲ್ಲಿ ಪರಮಾತ್ಮ ವಿಠ್ಠಲನ ರೂಪದಿಂದ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಕೇಳಿದರೆ, ಒಬ್ಬ ಮಹರ್ಷಿ ಪುಂಡರೀಕ ಅನ್ನುವಂತಹ ಒಬ್ಬ ಭಕ್ತ ಪ್ರತಿಮೆಗಳಲ್ಲಿ ಪರಮಾತ್ಮನ ಪೂಜೆಯನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದನೋ ಅದಕ್ಕಿಂತ ಮಿಗಿಲಾದ ಶ್ರದ್ಧೆಯಿಂದ ತನ್ನ ತಂದೆ ತಾಯಿಗಳ ಸೇವೆಯನ್ನ ಆ ಭಕ್ತನಾದ ಪುಂಡರೀಕ ಮಾಡ್ತಾ ಇದ್ದ. ಅಂಥ ಪುಂಡರೀಕ ಒಂದು ಬಾರಿ ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಾ ಇರಬೇಕಾದ್ರೆ ಪರಮಾತ್ಮ ಅವನ ಸೇವೆಗೆ ಮೆಚ್ಚಿ ದರ್ಶನವನ್ನ ಕೊಡೋದಕ್ಕೋಸ್ಕರ ಅಂತ ಆಗಮಿಸ್ತಾನೆ. ಆಗ ಯಾವ ಭಗವಂತ ಅವನಿಗೆ ದರ್ಶನವನ್ನ ಕೊಡೋದಕ್ಕೋಸ್ಕರ ಬಂದಿದ್ದಾನೋ ಅವನಿಗೆ ನಿಂತುಕೊಳ್ಳೋದಕ್ಕೋಸ್ಕರ ಆ ಭಕ್ತನಾದ ಪುಂಡರೀಕ ಒಂದು ಇಟ್ಟಿಗೆಯನ್ನು ಕೊಟ್ಟ. ತಂದೆ ತಾಯಿಗಳ ಸೇವೆಯನ್ನ ಬಿಡದೆ ಮಧ್ಯದಲ್ಲಿ ಅವನಿಗಲ್ಲೇ ನಿಂತುಕೊಳ್ಳೋದಕ್ಕೋಸ್ಕರ ಒಂದು ಇಟ್ಟಿಗೆಯನ್ನ ಕೊಟ್ಟ.
ತಾನು ಬಂದಿದ್ದನ್ನ ಲೆಕ್ಕಿಸದೆ ತನ್ನ ತಂದೆ ತಾಯಿಗಳಲ್ಲಿ ಅವನ ನಿಷ್ಕಲ್ಮಶವಾದ ಸೇವೆಯನ್ನ ಕಂಡು ಆ ಕೃಷ್ಣ ಪರಮಾತ್ಮ ಅತ್ಯಂತ ಸಂತುಷ್ಟನಾಗ್ತಾನೆ. ಆಗ ಸಂತುಷ್ಟನಾದಾಗ ಆಗ ಆ ಪರಮಾತ್ಮ ವಿಠ್ಠಲ ರೂಪವನ್ನ ಧರಿಸಿ ತನ್ನ ಭಕ್ತ ಪುಂಡರೀಕ ಕೊಟ್ಟ ಯಾವ ಇಟ್ಟಿಗೆ ಇದೆ ಆ ಇಟ್ಟಿಗೆಯ ಮೇಲೆ ನಿಂತುಕೊಂಡಿದ್ದ ಅವನು. ಕೇಳ್ತಾನೆ, ಏನು ಬೇಕು ವರ ನಿನಗೆ ಕೇಳು ಅಂತ ಹೇಳಿದಾಗ ಆಗ ಭಕ್ತನಾದ ಪುಂಡರೀಕ ಹೇಳ್ತಾನೆ, ನನಗೆ ಅನುಗ್ರಹವನ್ನ ಮಾಡಿರುವ ಪ್ರತೀಕಕ್ಕೋಸ್ಕರ ಈ ಕ್ಷೇತ್ರದಲ್ಲಿಯೇ ನೀನು ಸದಾಕಾಲ ನೆಲೆಸಬೇಕು. ಇದೇ ನನಗೆ ನೀನು ಕೊಡುವಂತಹ ಒಂದು ವರ ಅಂತ ಹೇಳ್ತಾನೆ. ಹೀಗಾಗಿ ಅವನ ಅನುಗ್ರಹದ ಕುರುಹಿಗೋಸ್ಕರ ಇವತ್ತಿಗೂ ಕೂಡ ಆ ಪರಮಾತ್ಮ ವಿಠ್ಠಲನ ರೂಪದಿಂದ ಆ ಪಂಢರಾಪುರ ಅನ್ನುವಂತಹ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಒಬ್ಬ ಮಹಾನುಭಾವ ವಿಠ್ಠಲ ಅನ್ನೋ ನಾಮಸ್ಮರಣೆಯನ್ನ ಮಾಡಿದರೆ ಎಷ್ಟು ಪ್ರಯೋಜನ ಇದೆ ಅಂತ ವರ್ಣನೆ ಮಾಡ್ತಾ ಹೇಳ್ತಾರೆ. ಯಾರೋ ಒಬ್ಬ ಹೃದಯ ರೋಗಕ್ಕೆ ತುತ್ತಾಗಿದ್ದಂತಹ ಒಬ್ಬ ವ್ಯಕ್ತಿ ತುಂಬಾ ದುಃಖವನ್ನ ಅನುಭವಿಸಿ ನರಳಾಡ್ತಾ ಇರ್ತಾನೆ. ಅನೇಕ ಜಗತ್ಪ್ರಸಿದ್ಧ ವೈದ್ಯರ ಹತ್ತಿರ ಸಲಹೆಯನ್ನ ಪಡೆದ, ಅನೇಕ ಔಷಧೋಪಚಾರಗಳನ್ನ ನೆರವೇರಿಸಿದ, ಯಾವುದನ್ನ ಮಾಡಿದರೂ ಕೂಡ ಅವನಿಗೆ ಮಾತ್ರ ವಾಸಿ ಆಗ್ತಾ ಇರಲಿಲ್ಲ. ಕೊನೆಗೆ ಒಂದು ದಿನ ಯಾರೋ ಅನೇಕ ಜನ ಭಕ್ತರು ಪಂಢರಾಪುರದ ವಿಠ್ಠಲನ ದರ್ಶನವನ್ನ ಮಾಡೋದಕ್ಕೋಸ್ಕರ ಪಾದಯಾತ್ರೆಯನ್ನ ಕೈಗೊಂಡಿರ್ತಾರೆ. ಮೊದಲೇ ಹೃದಯಕ್ಕೆ ಸಂಬಂಧಪಟ್ಟ ರೋಗ, ಉಸಿರಾಟಕ್ಕೆ ತುಂಬಾ ತೊಂದರೆ ಆಗ್ತಾ ಇರತಕ್ಕಂತಹ ಒಂದು ಸಂದರ್ಭ. ಅದ್ಯಾವುದನ್ನೂ ಕೂಡ ಆ ವ್ಯಕ್ತಿ ಲೆಕ್ಕಿಸದೆ ಅನೇಕ ಭಕ್ತ ಜನರೊಟ್ಟಿಗೆ ಸೇರಿ ಆ ಪಂಢರಾಪುರದ ವಿಠ್ಠಲನ ದರ್ಶನವನ್ನ ಮಾಡೋದಕ್ಕೋಸ್ಕರ ಅಂತ ಹೋಗ್ತಾನೆ. ದಾರಿಯುದ್ದಕ್ಕೂ ಕೂಡ ಕೇವಲ ವಿಠ್ಠಲನ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾ ಅವನು ಹೋಗಿದ್ದಾನಂತ ವಿಠ್ಠಲನ ದರ್ಶನಕ್ಕೆ. ಹೋಗಿ ಅನೇಕ ರೀತಿಯಾಗಿ ಭಜನೆಗಳನ್ನ ಮಾಡಿ ಆ ವಿಠ್ಠಲನ ದರ್ಶನವನ್ನ ನೆರವೇರಿಸಿ ಸುಮಾರು 15-20 ದಿನಗಳ ನಂತರ ಅದೇ ವೈದ್ಯರ ಹತ್ರ ಹೋಗ್ತಾನೆ. ಆಗ ವೈದ್ಯರಿಗೆ ಆಶ್ಚರ್ಯವೋ ಆಶ್ಚರ್ಯ. ಯಾವ ಉಸಿರಾಟಕ್ಕೆ ತೊಂದರೆ ಆಗಿ ಅನೇಕ ಹೃದಯ ರೋಗಕ್ಕೆ ತುತ್ತಾಗಿದ್ದನು ಆ ವ್ಯಕ್ತಿ ಸಂಪೂರ್ಣ ಆ ರೋಗದಿಂದ ಮುಕ್ತನಾಗಿ ಉಸಿರಾಟ, ಆ ರಕ್ತಗಳ ಸಂಚಲನೆ ಎಲ್ಲವೂ ಕೂಡ ಸರಾಗವಾಗಿ ಆಗ್ತಾ ಇತ್ತು. ಅದನ್ನ ನೋಡಿದಂತಹ, ಪರೀಕ್ಷೆ ಮಾಡಿದಂತಹ ಯಾವ ವೈದ್ಯರು ಇದ್ದಾರೆ ಆ ವೈದ್ಯರಿಗೆ ಆಶ್ಚರ್ಯ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಏನು ಮಾಡಿದ್ರಿ ಅಂತ ಕೇಳಿದಾಗ, ಏನೂ ಇಲ್ಲ, ಪಂಢರಾಪುರದ ವಿಠ್ಠಲನ ದರ್ಶನವನ್ನ ಮಾಡೋದಕ್ಕೋಸ್ಕರ ಪಾದಯಾತ್ರೆಯನ್ನ ಮಾಡಿ ವಿಠ್ಠಲನ ನಾಮ ಸಂಕೀರ್ತನೆಯನ್ನ ನಾನು ಮಾಡಿದೆ. ಕೊನೆಗೆ ಆ ಪ್ರಸಿದ್ಧ ವೈದ್ಯರ ತಂಡ ವಿಠ್ಠಲನ ನಾಮ ಸಂಕೀರ್ತನೆಯನ್ನ ಮಾಡುವಂತಹ 50 ಜನರನ್ನ ಒಂದು ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಇನ್ನು 50 ಜನರನ್ನ ಬೇರೆ ಪ್ರತ್ಯೇಕ ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಅವರಿಗೆ ಆಶ್ಚರ್ಯ ಆಗಿತ್ತು. ಯಾವ ಭಕ್ತರು ಆ ವಿಠ್ಠಲ ಅಂತ ಹೆಸರನ್ನ ಹೇಳಿ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ಎಲ್ಲ ರೋಗಗಳು ಕೂಡ ವಾಸಿ ಆಗ್ತಾ ಇತ್ತು. ಇದರಿಂದ ಗೊತ್ತಾಗತ್ತೆ, ಯಾರು ವಿಠ್ಠಲ ಅಂತ ನಾಮಸ್ಮರಣೆಯನ್ನ ಮಾಡ್ತಾರೋ ಆಗ ಅವನ ಎಲ್ಲ ರೋಗಗಳು ಕೂಡ ವಾಸಿ ಆಗತ್ತೆ. ಅಷ್ಟು ಸನ್ನಿಧಾನ ಆ ಪರಮಾತ್ಮನ ಪೂರ್ಣ ಸನ್ನಿಧಾನ ಆ ಪಂಢರಾಪುರ ಕ್ಷೇತ್ರದಲ್ಲಿ ನೆಲೆಸಿದೆ. ಅದನ್ನೇ ದಾಸರಾಯರು ಕೂಡ ಕೊಂಡಾಡ್ತಾರೆ. ಕಟಿಯಲ್ಲಿ ಕರವಿಟ್ಟನೋ ನಮ್ಮ ಪಂಡರೀರಾಯ,
ಕಟಿ ಅನ್ನೋ ಶಬ್ದಕ್ಕೆ ಸೊಂಟ ಅಂತ ಅರ್ಥ. ಸೊಂಟದಲ್ಲಿ ತನ್ನ ಕೈಯನ್ನ ಇಟ್ಟು ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನ ಮಾಡುವಂತಹ ಮಹಾನುಭಾವ ಆ ವಿಠಲನಾಗಿದ್ದಾನೆ ಅಂತ ಸ್ತೋತ್ರವನ್ನ ಮಾಡ್ತಾರೆ. ವಾದಿರಾಜ ತೀರ್ಥರು ಕೂಡ ತಮ್ಮ ತೀರ್ಥ ಪ್ರಬಂಧದಲ್ಲಿ ಈ ಭಂಡರಾಪುರ ಕ್ಷೇತ್ರದ ಬಗ್ಗೆ, ಅಲ್ಲಿ ನೆಲೆಸಿರುವ ವಿಠಲನ ಬಗ್ಗೆ ಅನೇಕ ರೀತಿಯಾಗಿ ಕೊಂಡಾಡಿದ್ದನ್ನು ನಾವು ತೀರ್ಥ ಪ್ರಬಂಧದಲ್ಲಿ ಕಾಣ್ತೇವೆ. ಶ್ರೀ ಭೀಮರಥ್ಯಮಲ ನೀರ ಸಮೀರ ವೇಗ ನಿರ್ಧೂತ ತೀರಗನರಾ ಶುಭ ಧರ್ಮಜಾಲಂ ಶ್ರೀ ಪಾಂಡುರಂಗಲಸಿತಂ ವರ ಪುಂಡರೀಕ ಕ್ಷೇತ್ರಂ ಪವಿತ್ರಮಹಮನ್ಮಹಮಾಶ್ರಿತೋಸ್ಮಿ. ವರಪುಂಡರೀಕ ಕ್ಷೇತ್ರಂ ಅಹಂ ಅನ್ವಹಂ ಆಶ್ರಿತೋಸ್ಮಿ. ಅತ್ಯಂತ ಉತ್ತಮವಾದ ಯಾವ ಭಂಡರಾಪುರ ಅನ್ನುವಂತಹ ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ನೆಲೆಸಿದ ವಿಠಲನನ್ನ ನಾನು ಸಂಪೂರ್ಣವಾಗಿ ಆಶ್ರಯಿಸ್ತೇನೆ. ಯಾಕೆ? ಹೇಗಿದ್ದಾನೆ ವಿಠಲ? ಶ್ರೀ ಭೀಮರಥ್ಯಮಲ ನೀರ ಸಮೀರ. ಭೀಮರಥಿ ಅನ್ನುವಂತಹ ಒಂದು ಪ್ರಸಿದ್ಧವಾದ ನದಿ, ಆ ನದಿಯ ಪವಿತ್ರವಾದ ಸಂಪರ್ಕ, ಆ ನದಿಯ ನೀರಿನಿಂದ ಎಲ್ಲ ಜನರ ಪಾಪಗಳೂ ಕೂಡ ನಾಶ ಆಗಿದೆ. ಅಷ್ಟೇ ಅಲ್ಲ, ಯಾರ್ಯಾರು ಆ ಭಂಡರಾಪುರ ಎನ್ನುವ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿದ್ದಾರೋ ಅವರೆಲ್ಲರ ಪಾಪಗಳನ್ನು ಕೂಡ ಅವನು ಪರಿಹಾರ ಮಾಡ್ತಾನೆ ಆ ವಿಠಲ. ಅಷ್ಟೇ ಅಲ್ಲ, ಆ ವಿಠಲ ಆ ಕ್ಷೇತ್ರದಲ್ಲಿ ನೆಲೆಸಿದ ತನ್ನ ಭಕ್ತರ ಸೆಕೆಯನ್ನ ಮಾತ್ರ ಪರಿಹಾರ ಮಾಡ್ತಾನೆ ಅಂತ ಅಂದುಕೊಳ್ಳಬೇಡಿ. ಹೊರತು ಆ ಕ್ಷೇತ್ರದಲ್ಲಿ ನೆಲೆಸಿದ ಭಕ್ತರ ಸೆಕೆಯನ್ನ ಪರಿಹಾರ ಮಾಡುವ ಒಂದು ನೆಪದಿಂದ ಪಾಪಗಳನ್ನೂ ಕೂಡ ಪರಿಹಾರ ಮಾಡ್ತಾನೆ ಆ ಮಹಾನುಭಾವ. ಹೀಗಾಗಿ ಅಂತಹ ಒಂದು ಪವಿತ್ರವಾದ ಯಾವ ಭಂಡರಾಪುರ ಅನ್ನುವ ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ವಿಠಲ ನಾಮಕ ಪರಮಾತ್ಮನಿದ್ದಾನೆ ಅವನನ್ನ ನಾನು ಆಶ್ರಯಿಸ್ತೇನೆ ಅಂತ ವಾದಿರಾಜ ತೀರ್ಥರು ಕೂಡ ಸ್ತೋತ್ರವನ್ನ ಮಾಡ್ತಾರೆ. ನಾವೆಲ್ಲ ಕೇಳ್ತೇವೆ, ಹರಿನಾಮ ಸಂಕೀರ್ತನೆಗೆ ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರವೇ ಈ ಭಂಡರಾಪುರ ಅನ್ನುವಂತಹ ಕ್ಷೇತ್ರ. ಯಾಕೆ? ಪ್ರಾಯ ಜಾತಿ, ಮತ, ಪಂಥ ಇದೆಲ್ಲವನ್ನೂ ಕೂಡ ಮೀರಿ ಎಲ್ಲ ಜನಾಂಗದವರು ಕೂಡ ಬಂದು ಆ ವಿಠಲನ ಹರಿನಾಮ ಸಂಕೀರ್ತನೆಯನ್ನು ನೆರವೇರಿಸ್ತಾ ಪರಮಾತ್ಮನನ್ನ ಆರಾಧನೆಯನ್ನ ಮಾಡೋದನ್ನ ನಾವು ಕಾಣ್ತೇವೆ. ಭಾಗವತದ ಮಹಾತ್ಮೆಯನ್ನ ಹೇಳ್ತಕ್ಕಂತಹ ಪದ್ಮಪುರಾಣ ಒಂದು ಮಾತನ್ನ ಉಲ್ಲೇಖ ಮಾಡುತ್ತೆ. ಅಹಂ ಭಕ್ತಿರಿತಿ ಖ್ಯಾತ ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತಾ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೆ ಜರಠಾಂಗದ. ಹೇಳ್ತಾಳೆ, ಭಕ್ತಿ ಎಂಬ ತರುಣಿಯ ಎಲ್ಲಿ ಹುಟ್ಟಿದ್ಲು? ಉತ್ಪನ್ನ ದ್ರವಿಡೇ ಸಾಹಂ, ದ್ರವಿಡ ಕ್ಷೇತ್ರದಲ್ಲಿ ನಾನು ಉತ್ಪತ್ತಿಯಾದೆ. ಬೆಳೆದದ್ದೆಲ್ಲಿ? ವೃದ್ಧಿಂ ಕರ್ನಾಟಕೆ ಗತಾ, ಬೆಳೆದಿದ್ದು ಮಾತ್ರ ಕರ್ನಾಟಕದಲ್ಲಿ. ಆದ್ರೆ ಬರೀ ಕರ್ನಾಟಕದಲ್ಲಿ ಬೆಳೆದ ಕ್ವಚಿನ್ ಕ್ವಚಿನ್ ಮಹಾರಾಷ್ಟ್ರೇ, ಅಲ್ಲಲ್ಲಿ ಮಹಾರಾಷ್ಟ್ರದಲ್ಲಿಯೂ ಕೂಡ ನಾನು ಬೆಳೆದೆ. ಸಂತ ತುಕಾರಾಮರು, ತುಳಸೀದಾಸರು, ತ್ಯಾಗರಾಜರು, ಅನೇಕ ಮಹನೀಯರು ಇವತ್ತಿನ ದಿನ ಆ ಮಹಾರಾಷ್ಟ್ರದಲ್ಲಿ ಭಕ್ತಿ ಎಂಬ ತರುಣಿಯನ್ನ ಬೆಳೆಸಿದ್ದಾರೆ. ಅಂಥ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ ಆ ಮಹಾರಾಷ್ಟ್ರ. ಅದರಲ್ಲಿ ಈ ಭಂಡರಾಪುರ ಹರಿನಾಮ ಸಂಕೀರ್ತನೆ ಇನ್ನಷ್ಟು ವಿಶೇಷವಾಗಿರತಕ್ಕಂತಹ ಕ್ಷೇತ್ರ. ಹೇಳ್ತಾರೆ, ಹೇಗಿದ್ದಾನೆ ವಿಠಲ ಅಂತ ಕೇಳಿದ್ರೆ ವಾದಿರಾಜ ತೀರ್ಥರು ಹೇಳ್ತಾರೆ, ಪರಮಾತ್ಮ ಎಲ್ಲಿ ನೆಲೆಸಿದ್ದಾನೆ? ಈ ಭೀಮರಥಿ ನದಿಯ ಸನ್ನಿಧಾನದಲ್ಲಿ
ಈ ಪರಮಾತ್ಮ ನೆಲೆಸಿದ್ದಾನೆ. ಇದರ ಮೂಲಕ ತನ್ನ ಭಕ್ತರಿಗೆ ಯಾವ ಸಂದೇಶವನ್ನು ಅವನು ಕೊಡ್ತಾ ಇದ್ದಾನೆ? ನಾನು ಯಾವ ರೀತಿಯಾಗಿ ನನ್ನ ಭಕ್ತನಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರ ಈ ನದಿಯ ತೀರದಲ್ಲಿ ನಾನು ಸನ್ನಿಹಿತನಾಗಿದ್ದೇನೋ, ಹಾಗೆ ನಿಮಗೆ ನನ್ನ ಅನುಗ್ರಹ ಬೇಕು ಅಂತಾದರೆ ಆಗ ಅವಶ್ಯವಾಗಿ ನನ್ನ ಹತ್ತಿರ ನೀವು ಬರಬೇಕು. ಅಂದರೆ ನದಿ ತೀರಗಳಲ್ಲಿ ನೀವು ವಾಸವನ್ನ ಮಾಡ್ತಾ ಇರಬೇಕು ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾನೆ ಅವನು. ಅಷ್ಟೇ ಅಲ್ಲ, ಆ ಪರಮಾತ್ಮ ಹಿಂಗಿದ್ದಾನೆ, ತಿರಸ್ಕೃತ ಧನಾಸಕ್ತಿ, ಹಣದ ಆಸೆ ಆ ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಅದು ಹಿಂಗ್ ಗೊತ್ತಾಗತ್ತೆ? ವಿಠ್ಠಲ ನಿಂತಿದ್ದಾನಂತೆ ಆ ಪಂಢರಾಪುರದಲ್ಲಿ, ಯಾವ ವಸ್ತ್ರವನ್ನು ಕೂಡ ಧರಿಸದೆ ಆ ವಿಠ್ಠಲ ಅಲ್ಲಿ ನೆಲೆ ನಿಂತಿದ್ದಾನೆ. ಇದರಿಂದ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಜೀವನದಲ್ಲಿ ಯಾವೊಬ್ಬ ಪುರುಷನು ಕೂಡ ಹಣಕ್ಕೋಸ್ಕರ ಆಸೆಯನ್ನ ಮಾಡಲಿಕ್ಕೆ ಹೋಗಬಾರದು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾನೆ ಆ ಪರಮಾತ್ಮ. ಅದಷ್ಟೇ ಅಲ್ಲ, ಹಣ ಇದ್ದರೆ ಯಾವತ್ತೂ ಕೂಡ ವೈರಾಗ್ಯ ನಮ್ಮ ಹತ್ರ ಸುಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಣದ ಆಸೆಯನ್ನ ಬಿಟ್ಟು ನಿಮ್ಮ ಜೀವನದಲ್ಲಿ ವೈರಾಗ್ಯವನ್ನ ಸಂಪಾದನೆ ಮಾಡಬೇಕು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಆ ವಿಠ್ಠಲ ತನ್ನ ಆ ಮೂರ್ತಿಯ ಮೇಲೆ, ತನ್ನ ಮೇಲೆ ಯಾವೊಂದು ವಸ್ತ್ರವನ್ನು ಕೂಡ ಅವನು ಧಾರಣೆಯನ್ನ ಮಾಡಿಕೊಂಡು, ಶುಕಾಚಾರ್ಯರು ಕೂಡ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತ ಗ್ರಂಥವನ್ನ ಉಪದೇಶ ಮಾಡಲಿಕ್ಕೆ ಬಂದಾಗ ಪದ್ಮಪುರಾಣ ಪ್ರಥಮ ಸ್ಕಂದ ಭಾಗವತ ನಿರೂಪಣೆ ಮಾಡುತ್ತೆ. ದಿಗಂಬರಂ ದಿಗೇವ ಅಂಬರ, ಸಂಪೂರ್ಣ ರತ್ನರಾಗಿ ಆ ಶುಕಾಚಾರ್ಯರು ಬಂದಿದ್ದಾರೆ. ಸಂಪೂರ್ಣ ವಿರಕ್ತರಾಗಿ ಜೀವನದಲ್ಲಿ ಸಂಪೂರ್ಣ ವೈರಾಗ್ಯವನ್ನ ತಾಳಿ ಆ ಪರಮಾತ್ಮನ ಅನುಗ್ರಹವನ್ನ ಪಡೆದು ಪರೀಕ್ಷಿತ್ ರಾಜನಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರ ಭಾಗವತ ಗ್ರಂಥವನ್ನು ಉಪದೇಶ ಮಾಡಲಿಕ್ಕೆ ಬಂದರು ಅಂತ ನಾವೆಲ್ಲ ಕೇಳ್ತೀವಿ. ಮತ್ತೆ ಅಷ್ಟೇ ಅಲ್ಲ, ಪರಮಾತ್ಮ ಮದಂಕ ಸಹಿತ ಶಂಖಚಕ್ರ ಮೊದಲಾದ ಚಿಹ್ನೆಗಳನ್ನ ಆ ಪರಮಾತ್ಮ ಧರಿಸಿದ್ದಾನೆ. ಕೇವಲ ನಾನು ಮಾತ್ರ ಧರಿಸ್ತೇನೆ ಅಂತ ಅಂದುಕೊಳ್ಳಲಿಕ್ಕೆ ಹೋಗಬೇಡಿ. ನನ್ನ ಭಕ್ತರಾದ ನೀವು ಕೂಡ ನನ್ನ ಚಿಹ್ನೆಗಳಾದ ಶಂಖ ಚಕ್ರಗಳನ್ನ ಸದಾಕಾಲ ಧರಿಸಬೇಕು. ಮತ್ತೆ ಆ ಪರಮಾತ್ಮ ತೋರಿಸ್ತಾ ಇದ್ದಾನಂತೆ, ಇದಂ ಪಾದಾಂಭೋಜಂ ಸಂಚಿಂತಯ, ನನ್ನ ಪಾದಾರವಿಂದವನ್ನ ಸದಾ ಕಾಲ ನೀವು ಧ್ಯಾನ ಮಾಡಿ. ಯಾಕೆ? ಪರಮಾತ್ಮನ ಪಾದಗಳನ್ನ ಆರಾಧನೆ ಮಾಡಿ ಇವತ್ತಿನ ದಿನ ಎಷ್ಟು ಜನ ಭಕ್ತರು ಅವನ ಅನುಗ್ರಹಕ್ಕೆ ಪಾತ್ರರಾಗಿಲ್ಲ. ಹಾಗಾದ್ರೆ ಅವನ ಅನುಗ್ರಹ ನಮಗೆ ಜೀವನದಲ್ಲಿ ಆಗಬೇಕು ಅಂತಾದರೆ ಪರಮಾತ್ಮನ ಪಾದಗಳನ್ನ ಅವಶ್ಯವಾಗಿ ಆರಾಧನೆ ಮಾಡಿ. ಇನ್ನೊಂದು ಈ ವಿಠ್ಠಲನ ವಿಶೇಷ ಏನು ಅಂತ ಹೇಳಿದರೆ, ಸೊಂಟದಲ್ಲಿ ಕೈಯನ್ನ ಹಿಡ್ಕೊಂಡಿದ್ದಾನಂತೆ ಈ ಪರಮಾತ್ಮ. ಏನಿದರ ಸೂಚನೆ ಅಂತ ಹೇಳಿದ್ರೆ, ವಾದಿರಾಜ ತೀರ್ಥರು ವರ್ಣನೆಯನ್ನ ಮಾಡ್ತಾರೆ. ಪಶ್ಚಾತ್ತೇ ಕಟಿಮಾತ್ರ ಏವ ಭವತಾ ಸಂಸಾರ ಮಾರ್ಧಿರ್ನ ಚೇತ್ ಶಿಕ್ಷಾಮೀತಿ ಲಕ್ಷಯತ್ಯನುದಿನಂ ಸ್ವಾವಸ್ಥಯ ವಿಠ್ಠಲ. ಹೇಳ್ತಾರೆ, ಯಾಕೆ ವಿಠ್ಠಲ ತನ್ನ ಸೊಂಟದಲ್ಲಿ ಕೈಯನ್ನು ಹಿಡಿದುಕೊಂಡಿದ್ದಾನೆ ಅಂತ ಕೇಳಿದರೆ, ಭಕ್ತರೇ ಎಲ್ಲರೂ ಕೂಡ ನಿಮಗೆ ಹೇಳ್ತಾ ಇರ್ತಾರೆ, ಈ ಸಂಸಾರ ಒಂದು ದೊಡ್ಡ ಸಮುದ್ರ ಇದ್ದಂತೆ. ಉಪ್ಪಿನ ಸಮುದ್ರದಲ್ಲಿ ಬೇಕಾದರೆ ಇಡಾಡಿ ಆ ಸಮುದ್ರವನ್ನ ದಾಟಿ ಬಿಡಬಹುದು, ಆದ್ರೆ ಈ ಸಂಸಾರ ಸಮುದ್ರವನ್ನ ಮಾತ್ರ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿರಾಜ ತೀರ್ಥರು ಹೇಳ್ತಾರೆ, ಪಶ್ಚಾತ್ತೇ ಕಟಿ ಮಾತ್ರ ಏವ ಭವತಾ,
ಪರಮಾತ್ಮ ಇಲ್ಲಿ ಸೊಂಟದ ಮೇಲೆ ಮಾತ್ರ ಕೈಯನ್ನು ಇಟ್ಟಿರೋದ್ರಿಂದ ಒಂದನ್ನು ನೆನಪಿಸಿಕೊಡ್ತಾ ಇದ್ದಾನೆ. ಈ ಸಂಸಾರ ಸಮುದ್ರ ಹೇಗಿದೆ, ಈ ಸಮುದ್ರದಲ್ಲಿ ಬರತಕ್ಕಂಥ ನೀರ್ ಹೇಗಿದೆ ಅಂತ ಬಿಟ್ರೆ ಬರೀ ಸೊಂಟ ತನಕ ಮಾತ್ರ ಬರುತ್ತೆ. ಉಪ್ಪಿನ ಸಮುದ್ರ ನಿಮ್ಮನ್ನ ಮುಳುಗಿಸಿ ಬೇಕಾದ್ರೆ ಹಾಕತ್ತೆ, ಆದ್ರೆ ಈ ಸಂಸಾರ ಸಮುದ್ರ ಮಾತ್ರ ನಿಮ್ಮನ್ನು ಯಾವತ್ತೂ ಕೂಡ ಮುಳುಗಿಸಿ ಹಾಕಲ್ಲ, ಹೊರತು ಸೊಂಟದ ತನಕ ಮಾತ್ರ ಇರುತ್ತೆ. ಹಾಗಾಗಿ ಈ ಸಮುದ್ರದಲ್ಲಿ ಓಡಿಕೊಂಡು ಹೋಗಿ ಈ ಸಮುದ್ರವನ್ನ ದಾಟಲಿಕ್ಕಾಗದೆ ಹೋದರೂ ಕೂಡ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ದಾಸರಾಯರು ಹೇಳಿದಂತೆ ಓಡಿ ಹೋಗಿ ಈ ಸಂಸಾರ ಸಮುದ್ರವನ್ನು ಯಾವತ್ತೂ ಕೂಡ ದಾಟಲಿಕ್ಕೆ ಹೋಗಬೇಡ. ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯನ್ನು ಇಡ್ತಾ ಇಡ್ತಾ ನೀನು ಅನೇಕ ಕ್ರಮಗಳಲ್ಲಿ ಕ್ರಮವಾಗಿ ಈ ಸಂಸಾರ ಸಮುದ್ರವನ್ನ ದಾಟು ಅಂತ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲ, ಅಪ್ಪಿ ತಪ್ಪಿ ಯಾರು ಈ ರೀತಿಯಾಗಿ ನಡ್ಕೊಳ್ಳೋದಿಲ್ವೋ, ಯಾರು ನನ್ನ ಪಾದಾರವಿಂದಗಳ ಆರಾಧನೆಯನ್ನ ನಡೆಸೋದಿಲ್ಲವೋ ಅಂತ ಭಕ್ತರನ್ನ ನಾನು ಏನು ಮಾಡ್ತೇನೆ, ಶಿಕ್ಷಾಮೀತಿ ಲಕ್ಷಯತ್ಯನುದಿನಂ ಸ್ವಾವಸ್ಥಯಾ ವಿಠ್ಠಲಃ. ಯಾರು ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಆರಾಧನೆಯನ್ನ ಮಾಡೋದಿಲ್ಲವೋ, ನಾನು ಹೇಳಿದ ಕ್ರಮಗಳನ್ನು ಅನುಸರಿಸೋದಿಲ್ವೋ ಅವರನ್ನು ಶಿಕ್ಷಿಸ್ತೇನೆ ಅನ್ನೋದಕ್ಕೋಸ್ಕರವೇ ಆ ಪರಮಾತ್ಮ ದಂಡವನ್ನೂ ಕೂಡ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಅಂಥ ಕರುಣಾ ಸಾಗರ, ಕರುಣಾಮೂರ್ತಿ ಆ ವಿಠ್ಠಲ ನಾಮಕ ಪರಮಾತ್ಮ ಅಂತ ಹೇಳ್ತಾರೆ. ಅವನ ಹೆಸರೇ ಹೇಳುವಂತೆ ವಿದಾ ಜ್ಞಾನೇನ ಠಾನ್ ಶೂನ್ಯಾಂ ಲಾತಿ ಗೃಹ್ಣಾತಿ ವಿಠ್ಠಲ ಅಂತ ವಿಠ್ಠಲ ಶಬ್ದದ ನಿರ್ವಚನವನ್ನ ಮಾಡಬೇಕಾದರೆ, ಯಾರು ವಿದಾ ಅಂದ್ರೆ ಜ್ಞಾನದಿಂದ, ಠಾನ್ ರಹಿತರಾದ ಯಾವ ಭಕ್ತರು ಇದ್ದಾರೆ ಆ ಭಕ್ತರಿಗೆ ತನ್ನ ಅಪೂರ್ವವಾದ ದಿವ್ಯವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನ ಮಾಡ್ತಾನೆ ಅನ್ನೋ ಕಾರಣದಿಂದಲೇ ಆ ಪರಮಾತ್ಮನಿಗೆ ಪಂಢರಾಪುರದಲ್ಲಿ ನೆಲೆ ನಿಂತ ಯಾವ ಪರಮಾತ್ಮನಿದ್ದಾನೆ ಆ ಪರಮಾತ್ಮನಿಗೆ ವಿಠ್ಠಲ ವಿಠ್ಠಲ ಅಂತ ಹೆಸರೂ ಕೂಡ ಬಂದಿದೆ ಅಂತ ಆ ಶಬ್ದದ ನಿರ್ವಚನವನ್ನ ನೋಡಿದಾಗ ನಮಗನ್ನಿಸುತ್ತೆ. ಇಂಥ ವಿಠ್ಠಲನ ಬಗ್ಗೆ ಅನೇಕ ಸ್ತೋತ್ರಗಳನ್ನ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ.